ನೀವು ದುಡಿಯುತ್ತಿರುವ ಹಣ ಎಲ್ಲಿ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ವಾ? ತಿಂಗಳ ಕೊನೆಯಲ್ಲಿ ನಿಮ್ಮ ಅಕೌಂಟ್ ಖಾಲಿಯಾಗಿದೆಯೇ? ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮನಿ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಮತ್ತು ಫೈನಾನ್ಷಿಯಲ್ ಫ್ರೀಡಮ್ಗೆ ಹೇಗೆ ತಲುಪೋದು ಅಂತ. ಹಣ ನಮ್ಮ ಜೀವನದ ಅವಿಭಾಜ್ಯ ಅಂಗ, ಆದರೆ ಅದನ್ನು ಹೇಗೆ ಬೆಳೆಸಬೇಕು ಎಂದು ಯಾವ ಶಾಲೆ, ಕಾಲೇಜುಗಳಲ್ಲಿ ಮತ್ತು ಡಿಗ್ರಿಗಳಲ್ಲಿ ಕಲಿಸುವುದಿಲ್ಲ. ಆದರೆ ಇದನ್ನು ಕಲಿತರೆ ಮಾತ್ರ ಜೀವನದಲ್ಲಿ ನಮ್ಮ ದುಡ್ಡು ನಮಗೋಸ್ಕರ ಕೆಲಸ ಮಾಡುತ್ತದೆ. ಬಜೆಟ್ ಟ್ರ್ಯಾಕಿಂಗ್ ಮಾಡುವುದನ್ನು, ಯಾವುದರ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತ ಒಂದು ಲೆಕ್ಕ ಬುಕ್ಕಿನಲ್ಲಿ ಬರೆದಿಡತಕ್ಕಂಥದ್ದು. ಎಮರ್ಜೆನ್ಸಿ ಫಂಡ್, ತಿಂಗಳಿಗೆ ಎಷ್ಟು ಖರ್ಚು ಮಾಡುತ್ತಿದ್ದೇವೆ ಅನ್ನೋದರ ಲೆಕ್ಕದ ಮೇಲೆ 6 ರಿಂದ 12 ತಿಂಗಳವರೆಗೆ ಎಮರ್ಜೆನ್ಸಿ ಫಂಡ್ ತಯಾರಿಸಿಕೊಳ್ಳಬೇಕು. ಇಲ್ಲವಾದರೆ ಕಷ್ಟ ಕಾಲದಲ್ಲಿ ನಮ್ಮ ಎಮರ್ಜೆನ್ಸಿ ಫಂಡ್ ನಮಗೆ ಕೆಲಸಕ್ಕೆ ಬರುತ್ತದೆ. ಇಲ್ಲವಾದರೆ ಬ್ಯಾಂಕ್ಗಳ ಇಲ್ಲದಿದ್ದರೆ ಲೋನ್ಗಳ ಹತ್ತಿರ ನಾವು ತಿರುಗಾಡಬೇಕಾಗುತ್ತದೆ. ನಿಮ್ಮ ಹಣವನ್ನು 50%, 30% ಮತ್ತು 20% ನಿಯಮವನ್ನು ಪಾಲನೆ ಮಾಡಬೇಕು. 50% ಹಣವನ್ನು ನಿಮ್ಮ ಅವಶ್ಯಕತೆಗಳಿಗಾಗಿ ಮತ್ತು 30% ಹಣವನ್ನು ನಿಮ್ಮ ಬಯಕೆಗಳಿಗಾಗಿ ಮತ್ತು 20% ಹಣವನ್ನು ಹೂಡಿಕೆ ಮಾಡಬೇಕು. ಉಳಿತಾಯ ಮತ್ತು ಸೇವಿಂಗ್, ಉಳಿತಾಯ ಮಾಡಿದ ಹಣವನ್ನು ನಾವು ಎಲ್ಲ ಮ್ಯೂಚುವಲ್ ಫಂಡ್ ಅಥವಾ FDಗಳಂತಹ ಅಥವಾ ರಿಯಲ್ ಎಸ್ಟೇಟ್ ಅಸೆಟ್ಗಳ ಮೇಲೆ ಹೂಡಿಕೆ ಮಾಡಬೇಕು. 1% ಹಣವನ್ನು ನಮ್ಮ ಸೆಲ್ಫ್ ಗ್ರೋತ್, ಹೈ ಪ್ಲೇಯಿಂಗ್ ಸ್ಕಿಲ್ಸ್ಗಳ ಮೇಲೆ ಖರ್ಚು ಮಾಡತಕ್ಕಂಥದ್ದು.